ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತು ನಮ್ಮದು ಫ್ರಿಜ್ ಕ್ಲೀನ್ ಮಾಡೋಣ. ಒಂದು 15 ದಿನ ಆಯಿತು ಫ್ರಿಜ್ ಕ್ಲೀನೇ ಮಾಡಿಲ್ಲ. ಆಮೇಲೆ ಕ್ಲೀನ್ ಮಾಡೋಕ್ಕೇನು ಅಷ್ಟೊಂದು ಹೊಲಸೂ ಆಗಿದ್ದಿಲ್ಲ. ಮೊನ್ನೆ ನಾವು ಊರಿಗೆ ಹೋದಾಗ ನಮ್ಮ ಮನೆಯವರು ಅಲೋವೇರಾ ಬೆಳಗ್ಗೆ ಅಲೋವೇರಾ ತೊಗೊತಾರೆ. ಅಲೋವೇರಾ ತಂದು ಕಾಣಿಸ್ತೈತೆ ಅಂದ್ಕೊಂಡಿನಿ. ಅಲೋವೇರಾ ತಂದು ಹಂಗೆ ಇದ್ರೊಳಗೆ ಹಾಕಿಟ್ಬಿಟ್ವಿ. ಅದು ಏನಾಗೈತೆ ಅಂದ್ರೆ ಎಲ್ಲ ಅದ್ರದ್ದು ಅಲೋವೇರಾ ಕಟ್ ಮಾಡ್ಕೊಂಬಂದಾರಲ್ಲ, ಕಟ್ ಮಾಡಿದ ಅಲೋವೇರಾ ಎಲ್ಲ ಜೆಲ್ಲೆಲ್ಲ ಇದ್ರೊಳಗೆ ಬಿಟ್ಕೊಂಡು ಈ ಥರ ಬಾಕ್ಸ್ ಅಂತ ಬಾಕ್ಸೇ ಹೊಲಸಾಗೈತಿ. ಇದು ಒಂದು ಬಾಕ್ಸ್ ಹೊಲಸೋದಕ್ಕೆ ಇದು ಫ್ರಿಜ್ಜ ಈ ಥರ ಮೆಸ್ಸಿಯಾಗಿ ಕಾಣಿಸಾಕತ್ತೈತಿ. ಹಂಗಾಗಿ ಫ್ರಿಜ್ಜು ಕ್ಲೀನ್ ಮಾಡಿದ್ರೆ ಆಯ್ತು ಅಂತಂದು ಫ್ರಿಜ್ ಕ್ಲೀನ್ ಮಾಡಕತ್ತೀನಿ. ಹೊರಗಡೆ ಮಳೆ ಬರಾಕತ್ತೈತಿ. ನಾನು ಮಾತಾಡೋದು ಸೌಂಡ್ ಕೇಳ್ಸಾಕತ್ತೈತೆ ಇಲ್ಲ ಗೊತ್ತಿಲ್ಲ. ಬೆಳಗ್ಗೆಲಿದ್ದನೂ ಮಳೆ ಇರ್ತೈತಿ, ಹೋಗೋದು ಬರೋದು. ಇವಾಗ ಮಾಡಿ ಜಗ್ಗೈತಿ. ಇವಾಗಾದರೂ ಜಾಸ್ತಿ ಮಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ಮೊನ್ನೆ ನಮ್ಮ ಸಾನಿ ಫ್ರಿಜ್ನಾಗ ಹೂವು ಹರಿದಿಟ್ಟಿದ್ಲು. ನಾವು ಊರಿಗೆ ಹೋಗೋ ಮೊದಲೇ ಹೂವು ಹರಿದಿಟ್ಟಿದ್ಲು. ಆದರೂ ಹಿಂಗೆ ಇನ್ನೂ ಇದ್ರ ಸ್ಮೆಲ್ ಸಹ ಕಡಿಮೆ ಆಗಿಲ್ಲರಿ. ಸ್ಮೆಲ್ ತುಂಬಾ ಸ್ಮೆಲ್ ಐತಿ. ಇದು ಒಂಥರ ದುಂಡು ಮಲ್ಲಿಗೆ ಬರ್ತಲ್ರಿ, ಆ ಥರ ದುಂಡು ಮಲ್ಲಿಗೆ. ಇದು ದುಂಡು ಮಲ್ಲಿಗೆದು ಫ್ಲವರು ಚೆನ್ನಾಗಿರುತ್ತೆ. ಆಮೇಲೆ ಏನಾದರೂ ನಾವು ದುಂಡು ಮಲ್ಲಿಗೆನ ತಲೆಗೆ ಇಟ್ಕೊಂಡ್ರು ತುಂಬಾ ಗಮ್ಮ ಅಂತ ಸ್ಮೆಲ್ ಬರುತ್ತೆ. ಮಲ್ಲಿಗೆ ಹೂಗಿಂತ ಇದು ದುಂಡು ಮಲ್ಲಿಗೆದು ಇದನ್ನು ಜಾಸ್ತಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರು ಬರಕತ್ರಿ. ನಾವು ಮಾತಾಡೋ ಸೌಂಡ್ ಕೇಳ್ಸಕತ್ತೈತೆ ಇಲ್ಲ. ಇವಾಗ ಫ್ರಿಜ್ನ ಕ್ಲೀನ್ ಮಾಡೋಣ. ಆಮೇಲೆ ನಾಳೆ ಕೂಡ ಸಂತೆಗೆ ಹೋಗ್ಬೇಕು. ಸಂತೆಗೆ ಹೋಗಿ ಎಲ್ಲ ಬಾಕ್ಸ್ ಎಲ್ಲ ಮೇಲೆ ಅದಾವಲ್ಲ ಕಾಣಿಸ್ತಾವ ಅಂತಂದ್ರೆ ಅಲ್ಲಿ ಬಾಕ್ಸು ಮೇಲೆ ಅದಾವ. ಬಾಕ್ಸ್ ಎಲ್ಲ ಖಾಲಿ ಅವ. ಬಾಕ್ಸನ್ನು ಕ್ಲೀನ್ ಮಾಡಬೇಕು. ಇವತ್ತು ಕ್ಲೀನ್ ಮಾಡಿದ್ವಿ ಅಂದ್ರೆ ನಾಳೆ ಸಂತೆಗೆ ಹೋಗಿ ಕ್ಯಾಪಲ್ ತಂದು ಮತ್ತೆ ತಿರ್ಗಾ ನಾಳೆ ಇಲ್ಲಿ ಕ್ಲೀನ್ ಮಾಡೋಕ್ಕಿನ ಇವತ್ತು ಖಾಲಿ ಇದ್ದೆ. ಹಂಗಾಗಿ ಇವತ್ತೇ ಕ್ಲೀನ್ ಮಾಡಿದ್ರೆ ಆಯ್ತಂತಂದು ಕ್ಲೀನ್ ಮಾಡಕತ್ತೀನಿ. ಬನ್ನಿ ಇವಾಗ ಫ್ರಿಜ್ನೇನಿಲ್ಲ ಎತ್ತಿಟ್ಕೊಳ್ಳೋಣ. ಈ ಹೂವು ನೋಡಿದ್ರೆ ನಮ್ಮ ಸಾನಿಗೆ ಬಂದು ತಿರ್ಗಾ ಇವನ್ನ ಇಟ್ಕೊಂತಾಳ. ಅವಳಿಗೆ ನೆನಪೇ ಇಲ್ಲ ಊರಿಗೆ ಹೋಗು. ನಾನು ಊರಿಗೆ ಬುಧವಾರ ಊರಿಗೆ ಹೋಗಿದ್ದೀವಿ ರೀ. ಬುಧವಾರ ಮಂಗಳವಾರ ನೈಟ್, ಇವತ್ತಿಗೆ 8 ದಿನ ಐತ್ರಿ. ಹೂವು ಹರಿದಿಟ್ಟು ಅದು ಫ್ರಿಜ್ಜಲ್ಲೇ ಇಟ್ಟಾಳ. ನೆನಪಾಗಿಲ್ಲ. ನಾವು ಹೋಗಿದ್ದು 4 ದಿನ ಊರಿಗೆ ಹೋಗಿದ್ವಿ. 4 ದಿನ ಆದರೂ ನಮ್ಮ ಮನೆ ಫ್ರಿಜ್ ತೆಗ್ದಿಲ್ಲ, ನೋಡಿಲ್ಲ ಅವರು. ಆಮೇಲೆ ಅವರು ಬಂದಿಲ್ಲ. ಅವರು 2 ದಿನ ಊರಿಗೆ ಬಂದಿಲ್ಲ. 2 ದಿನ ಬೇರೆ ಕಡೆನೇ ಕೆಲಸ ಮಾಡ್ಯಾರ. ಹಾಗಾಗಿ ಊರಿಗೆ ಬಂದಿಲ್ಲ, ಅವರು ನೋಡಿಲ್ಲ. ಆಮೇಲೆ ಸ್ವಲ್ಪ ಎಲ್ಲನೂ ಶೇಂಗಾ ಪುಡಿ, ಶೇಂಗಾ ಖಾರ, ಆಮೇಲೆ ಹೆಸರು ಕಾಳಲ್ಲ ಮಡಿಕೆ ಕಾಳು ಹಂಗೆ ಚೀಲದಾಗ ಕಟ್ಟಿಟ್ಟಿನಿ. ಡಬ್ಬಿ ಒಳಗೆ ಏನೂ ಹಾಕಿಟ್ಟಿಲ್ಲ. ಅವನ್ನೆಲ್ಲ ಇವಾಗ ಡಬ್ಬಿ ಒಳಗೆ ಹಾಕಿಟ್ಟು ಫ್ರಿಜ್ಜಿಗೆ ಹೊರಗಡೆ ಯಾಕೆ ಕಾಳು ಇಟ್ಟಿಲ್ಲ ಅಂದ್ರೆ ನಮ್ಮ ಮನೆಗೆ ಇರಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರಿ ಬದವ್ರಿ. ಹಂಗಾಗಿ ಕಾಳು ಹೊರಗಿಡಕ್ಕೆ ಭಯ ಬರ್ತಾ. ಇರಿ ಬತ್ಬಿಟ್ರೆ ಒಂದು ಸ್ವಲ್ಪ ದಿನ ಆಗನ ಆಮೇಲೆ ಬುರ್ಬುರಿ ಹಾಕ್ಬಿಡ್ತಾವ. ಹಂಗಾಗಿ ಫ್ರಿಜ್ ಇದ್ರೆ ಅನುಕೂಲ ಆಗುತ್ತೆ ಅಂತಾರಲ್ರಿ, ಆ ಥರ ಫ್ರಿಜ್ ಒಳಗೆ ಇಟ್ಟಿನಿ. ಒಂದಿಷ್ಟು ಅಲ್ಲಿ ಇಟ್ಟೀನಿ, ಒಂದಿಷ್ಟು ಇಟ್ಟಿನಿ. ಸ್ವಲ್ಪನೇ ಡಬ್ಬಿ ಒಳಗೆ ಹಾಕಿಟ್ಟಿನಿ. ಸ್ವಲ್ಪ ಉಳ್ಕೆದೆಲ್ಲ ಇಲ್ಲಿ ಇಟ್ಟೀನಿ. ಸ್ವಲ್ಪ ಅಲ್ಲಿ ಒಂದು 15 ದಿನಕ್ಕೆ ಆಗೋಷ್ಟು ಅಷ್ಟೇ ಒಳಗೆ ತಗೊಂಡಿರ್ತೀನಿ. ಆಮೇಲೆ ತಿರ್ಗಾ ಎಲ್ಲ ಇಟ್ಟಿರ್ತೀನಿ. ಸುಮ್ಮನೆ ವೇಸ್ಟ್ ಆದರೆ ಜಾಸ್ತಿನೇ ವೇಸ್ಟ್ ಮಾಡಿ ದುಡ್ಡು ಖರ್ಚು ಮಾಡಿ ತಂದಿರ್ತೀವಿ ಎಲ್ಲ ಇದ್ದರು ನಮ್ಮ ಮನೆಯವ್ರೊಬ್ಬ. ಹಂಗಾಗಿ ಸ್ವಲ್ಪನೇ ಇಟ್ಟಿನಿ. ಬನ್ನಿ ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಆಮೇಲೆ ನಾವು ನಿನ್ನೆ ಬರಬೇಕಾದ್ರೆ ಅಲ್ಲಿ
ಬಸ್ ಸ್ಟ್ಯಾಂಡ್ ಒಳಗೆ ಜೋಳ ಮರಾಕತ್ತಿದ್ರು. ಜೋಳ ತೊಗೊಂಬಂದಿವಿ. ಇದಿರ್ಲಿದ್ದ ಅಲ್ಲಿ 50 ರೂಪಾಯಿಗೆ 4 ಕೊಡು ಅಂದ್ರೆ ಅವಳು, ಸಾರಿ 50 ರೂಪಾಯಿಗೆ 3 ಕೊಡು ಅಂದ್ರೆ ಅವಳು 4 ಕೊಟ್ಟಾಳ. ಯಾಕೋ ತಿನ್ಬೇಕು ಅನಿಸ್ಲಿಲ್ಲ. 2 ತಿಂದೀವಿ, ಇನ್ನೂ 2 ಹಂಗೆ ಇದಾವ. ಸಂಜೆ ಮುಂದೆ ಇದನ್ನು ಬಳಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಆಯ್ತು ಅಂದ್ಕೊಂಡಿನಿ. ಹಿಂಗೆ ಇಟ್ಟಿವಿ. ಅದ್ರದ್ದು ಸ್ನ್ಯಾಕ್ಸ್ ಮಾಡ್ತೀನಿ. ಸ್ನ್ಯಾಕ್ಸ್ ಮಾಡೋ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಳೆ ಒಂದು ಬರಾಕತ್ತೈತ್ರಿ. ಟೈಮ್ ಬಂದು 3:30 ಆಯಿತು. 4:30 ನಮ್ಮ ಚಾನಲ್ ಕರ್ಕೊಂಡ್ಬರ್ಬೇಕು. 4:30 ಅನ್ನಷ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಬಂದ್ರೆ ಕರ್ಕೊಂಡ್ಬರ್ಬೇಕು. ಬರ್ರಿ, ಒಳ್ಳೆ ಒಬ್ಬಳೇ ಬರ್ತಿದ್ಲು. ಯಾಕಂದ್ರೆ ಮಳೆ ಒಂದು ಬರಾಕತ್ತೈತಿ, ಹಂಗಾಗಿ ಬರೋದಿಲ್ಲ. ಛತ್ರಿ ಒಯ್ಬೇಕು. ನೋಡೋಣ ಫ್ರಿಜ್ ಕ್ಲೀನ್ ಮಾಡಿ ಆಮೇಲೆ ಏನಾಗುತ್ತಂತ ನೋಡಿ. ಕರೆಂಟ್ ಹೋಯ್ತು. ವಿಡಿಯೋ ಕ್ಲಿಯರ್ ಬರೋದಿಲ್ಲ, ಹಂಗಾಗಿ ನಾನು ವಿಡಿಯೋನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಹೋಯ್ತು. ಬಾಗ್ಲ ತಂದು ಮಾಡ್ತೀನಿ. ಬಾಗ್ಲ ತಂದ್ರೆ ಕ್ಲಿಯರ್ ಕಾಣ್ತೈತಿ. ಮಳೆ ನೀರು ಈ ಕಡೆ ಬಾಗಿಲ ಕಡೆ ಸಿಡಿಯಾಗಿತ್ತು, ಹಂಗಾಗಿ ಬಾಗ್ಲ ಹಾಕಿದ್ದೆ. ನಾನು ಫ್ರಿಜ್ಜು ಮುಂಜಾನೆನೇ ಆಫ್ ಮಾಡಿದ್ದೆ. ಮುಂಜಾನೆ ಕ್ಲೀನ್ ಮಾಡ್ಬೇಕಂತಂದು ಮುಂಜಾನೆನೇ ಆಫ್ ಮಾಡಿದ್ದೆ. ಹಾಗಾಗಿ ನೋಡ್ರಿ ನೀರೆಲ್ಲ ಇದ್ರೊಳಗೆ ಇಳಿದ್ಬಿಟ್ಟವ. ಎಲ್ಲ ಐಸ್ ಎಲ್ಲ ಒಳಗೊಂದೆಲ್ಲ ಐಸ್ ಕರಿಗೈತೆ. ಯಾಕಂದ್ರೆ ಮುಂಜಾನೆನೇ ಆಫ್ ಮಾಡಿದ್ದೆ ಫ್ರಿಜ್ಜು, ಹಾಗಾಗಿ ಐಸ್ ಕೂಡ ನೀಟಾಗಿ ಕರಗಿ ಎಲ್ಲ ನೀರು ಇಟ್ಕೊಂಡೈತಿ. ಕ್ಲೀನ್ ಮಾಡಾಕತ್ತೀನಿ, ಹಾಗಾಗಿ ಎಲ್ಲನೂ ಡೀಪಾಗಿ ಕ್ಲೀನ್ ಮಾಡಿದ್ರೆ ಆಯ್ತು ಅಂತಂದು ಡೀಪಾಗಿ ಕ್ಲೀನ್ ಮಾಡ್ತೀನಿ. ಎಲ್ಲ ರ್ಯಾಕ್ ಎಲ್ಲ ತೆಗೆದು ರ್ಯಾಕ್ ಕ್ಲೀನ್ ಮಾಡಿ ಅವಾಗೆಲ್ಲ ರ್ಯಾಕ್ ಒರೆಸ್ಕೊತೀನಿ. ಬಟ್ ಈಗ ಒಂದು 15 ದಿನ ಆಯಿತು ರ್ಯಾಕ್ನ ಕ್ಲೀನ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇವನ್ನ ರ್ಯಾಕೆಲ್ಲನೂ ತಿಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ. ಕಿತ್ಬೇಕಂದ್ರೆ ಭಯ ಬರ್ತಾರೆ, ಅಷ್ಟು ಜಲ್ದಿನ ರ್ಯಾಕ್ ಬರೋದಿಲ್ಲ. ಕಿತ್ತಾಗ ಸ್ವಲ್ಪ ಪ್ರೆಷರ್ ಹಾಕಿ ರ್ಯಾಕ್ ಕಿತ್ತಿದ್ರೆ ಬರ್ತಾವ, ಇಲ್ಲಾಂದ್ರೆ ಬರೋದಿಲ್ಲ. ಆಮೇಲೆ ರ್ಯಾಕ್ ಕಿತ್ಬೇಕಾದ್ರೆ ಎಲ್ಲಿ ಮೂರು ಬಿಡುತ್ತೇನೋ ಅನ್ನೋ ಭಯ, ಅದು ಒಂದು ಭಯ ಬರುತ್ತೆ ನನಗೆ. ಯಾಕಂದರೆ ಜಲ್ದಿನ ರ್ಯಾಕ್ ಬರೋದಿಲ್ಲ. ಅವು ಸ್ವಲ್ಪ ಕೆಳಗ ಈ ಥರ ಫ್ರೆಶ್ ಮಾಡಿ ಅವನ್ನ ರ್ಯಾಕ್ ಕೆಳಗಡೆ ಬಡೋದ್ರಿಂದ ಹಂಗೆ ಬರ್ತಾವ, ಇಲ್ಲಾಂದ್ರೆ ರ್ಯಾಕ್ ಬರೋದಿಲ್ಲ. ಒಂದು ಸುಡಿಸ್ತೀವಿ. ಒಂದು ರ್ಯಾಕ್ ತೆಗಿಬೇಕಾದ್ರೆ ಇಷ್ಟು ಕಷ್ಟಪಡ್ಬೇಕು ನಾವು, ಜಲ್ದಿನ ಬರೋದಿಲ್ಲ ಅವು ರ್ಯಾಕು. ಹಾಗಾಗಿ ಎಲ್ಲಿ ಮುರಿದು ಬಿಡುತ್ತೆ ಅನ್ನೋದು ಭಯ ರೀ. ಯಾಕಂದ್ರೆ ಹುಡುಗರ್ದು ತಿರ್ಗಾ ತರ್ಸೋಕ್ಕಾಗಲ್ಲ ರೀ. ತಿರ್ಗಾ ತರಿಸ್ಕೊಂಡು ಬಿಟ್ಟು ಇದಕ್ಕೆ ಮ್ಯಾಚ್ ಆಗೋವಂಥದ್ದು ಸಿಗ್ಬೇಕಂದ್ರೆ ಕಷ್ಟ. ಹಂಗಾಗಿ ನಾವು ಯಾವುದೇ ವಸ್ತು ಆಗಲಿ ತುಂಬಾ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಅಂದ್ರೆ ಕೇರ್ಫುಲ್ಲಾಗಿ ಕಾಪಾಡ್ಕೋಬೇಕಾದ್ರೆ. ಹಂಗಾಗಿ ನನಗೆ ಒಂದು ವಸ್ತು ದುಡ್ಡು ಕೊಟ್ಟು ತೊಗೊಂಡಿರೋದು, ಒಂದು ವಸ್ತು ಅದು ಜಾಸ್ತಿ ರೊಕ್ಕ ಕೊಟ್ಟು ತೊಗೊಂಡಿದ್ದು ವಸ್ತು ಏನಾದರೂ ಹಾಳಾಗ್ಬಿಡುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಏನೇ ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ಕ್ಲೀನ್ ಮಾಡೋಣ. ಇದೆಲ್ಲ ರ್ಯಾಕ್ ತೆಗೆದು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ
ಮತ್ತು ಇದೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ನಿಮ್ಗೆ ಮಳೆ ತೋರಿಸ್ತೀನಿ. ಮಳೆ ಈ ಕಡೆ ಮಳೆನೇ ಇಲ್ಲ, ಈ ಕಡೆ ಗಾಳಿನೇ ಇಲ್ಲ, ಆ ಥರ ಮಳೆ ಬರೋದು. ಇದು ಬೆಳಗ್ಗೆಲಿದ್ದಾನೆ ಸ್ಟಾರ್ಟ್ ಆಗೈತೆ. ಸ್ವಲ್ಪ ಬರುತ್ತೆ ಆಮೇಲೆ ಹೋಗುತ್ತೆ, ಸ್ವಲ್ಪ ಬರುತ್ತೆ ಆಮೇಲೆ ಹೋಗುತ್ತೆ. ಬಟ್ಟೆ ಸಹ ಆರಲಾರ್ದಷ್ಟು ಮಳೆ ಎತ್ತೈತಿ. ಬನ್ನಿ ಇವಾಗ ನಿಮ್ಗೆ ಮಳೆ ತೋರಿಸ್ತೀನಿ. ನೋಡಿ ಮಳೆ ಬರಾಕತ್ತೈತಿ. ಬೆಳಗ್ಗೆಲಿದ್ದ ಮಳೆ ಎತ್ತೈತೆ ಅಂದ್ರೆ ಮಳೆ ಇವಾಗ ಸ್ವಲ್ಪ ಜೋರ ಬರಾಕತ್ತೈತಿ. ನೋಡಿ ಫ್ರಿಜ್ನೆಲ್ಲ ರ್ಯಾಕ್ ತೆಗ್ದು ನೋಡಿಲಿ ಅಲ್ಲಿ ಕಾಣಿಸ್ತೈತಲ್ಲ, ಅದು ಅಲುವೇರ ಇಟ್ಬಿಟ್ವಲ್ಲ, ಅಲ್ಲಿ ಕಾಣಿಸ್ತಾವಲ್ಲ, ಅಲ್ಲಿಟ್ಟು ನೋಡ್ರಿ ಅಲುವೇರನ. ಅದು ತಂದು ಇಲ್ಲಿ ಫ್ರಿಜ್ ಒಳಗೆ ಹಾಕಿದ. ಆ ಥರ ಎಲ್ಲ ರಸ ಬಿಟ್ಕೊಂಡ್ಬಿಟ್ಟಿತ್ತು ಅದು. ಫ್ರಿಜ್ ಎಲ್ಲಿ ಹೊಲಿಸಿಲ್ಲ, ಅಷ್ಟೇ ಹೊಲಿಸಿರೋದು. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂದ್ಕೊಂಡು ಇಷ್ಟೆಲ್ಲ ಕವರ್ ಒಳಗಿರೋದು ಎಲ್ಲನೂ ಬನ್ನಿ ಇವಾಗ ಸ್ವಲ್ಪ ಲಿಕ್ವಿಡ್ ತಗೊಂಡು ಫ್ರಿಜ್ಜೆಲ್ಲನೂ ತಿಕ್ಕಿ ತೊಳೆದು ಕ್ಲೀನ್ ಮಾಡೋಣ. ಸ್ವಲ್ಪ ಲಿಕ್ವಿಡ್ ತಗೊಂಡು ಕ್ಲೀನ್ ಇದು ಬಾಂಡೆ ತಿಕ್ತೀವಲ್ರಿ ಲಿಕ್ವಿಡು, ಆ ಲಿಕ್ವಿಡ್ ತಗೊಂಡು ಕ್ಲೀನ್ ಮಾಡಿದ್ರೆ ಫ್ರಿಜ್ಜು ಕ್ಲೀನ್ ಆಗುತ್ತೆ. ಬನ್ನಿ ಇವಾಗ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಕ್ಲೀನ್ ಮಾಡಿ ಮತ್ತೆ ಎಲ್ಲ ಜೋಡಿಸಿ ಆದಮೇಲೆ ಮತ್ತೆ ತೋರಿಸ್ತೀನಿ ಫ್ರಿಜ್ ಯಾವ ರೀತಿ ಕ್ಲೀನ್ ಆಗೈತೆ ಅಂತಂದು. ಇವಾಗ ಅದನ್ನೆಲ್ಲ ರ್ಯಾಕೆಲ್ಲ ತೆಗ್ದಿವೆಲ್ಲ, ರ್ಯಾಕೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಆಗಿದ್ದಾಯ್ತು. ಮನೆಗೆಲ್ಲ ನೀರು ಫ್ರಿಜ್ ಕ್ಲೀನ್ ಮಾಡಿರ್ತೀವಲ್ಲ ನೀರು ಹಾಕತ್ತೆ. ಸಿಂಕ್ನಾಗ ನಿಂತ್ಕೊಂಡು ತೊಳೆಯೋಕೆ ಹಾಕೋ ಕಾಲು ನೋವು ಅನ್ಸಕತ್ತವೆ, ಹಂಗಾಗಿ ಹೊರಗಡೆನ ತೊಳೆದ್ರಾಯ್ತು ಅಂತಂದು ಎಲ್ಲ ಬಾಕ್ಸ್ನ ಹೊರಗಡೆ ಇಟ್ಟೀನಿ. ನೋಡಿರಿ ನಮ್ಮ ಫ್ರಿಜ್ಜು ಅವಾಗ ಇವಾಗ ಎಷ್ಟು ಕ್ಲೀನ್ ಕಾಣಕತ್ತೈತಿ. ಫ್ರಿಜ್ನ ಒಂದು 15 ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಫ್ರಿಜ್ಜು ಒಂಥರ ಸ್ಮೆಲ್ ಬರ್ತೈತಿ. ಹಂಗಾಗಿ ಫ್ರಿಜ್ನ ನಾವು ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನಾಗಿರುತ್ತೆ. ಆಮೇಲೆ ಫ್ರಿಜ್ಜು ಎಷ್ಟೇ ಕ್ಲೀನ್ ಮಾಡಿದ್ರೂ ಸ್ಮೆಲ್ ಬರ್ತೈತೆ ಅಂತಾರೆ.
ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಫ್ರಿಜ್ ಕ್ಲೀನ್ ಮಾಡಿದ ತಕ್ಷಣ ಕಾಯಿಪಲ್ಯ ಎಲ್ಲ ಇಡ್ತೀವಲ್ಲ ರೀ, ರ್ಯಾಕೆಲ್ಲ ಇಲ್ಲಿ ಕೆಳಗೆಲ್ಲ ರ್ಯಾಕೆಲ್ಲ ಹಾಕಿಂದ ಒಂದು ಚಿಕ್ಕ ಬಟ್ಟಲ್ದಾಗಷ್ಟು ಸೋಡಾ ಪುಡಿನ ಹಾಕಿಟ್ರೆ ಅದು ಸ್ಮೆಲ್ ಬರೋದಿಲ್ಲ. ಹಾಗಾಗಿ ಸೋಡಾ ಪುಡಿನ ಒಂದು ಚಿಕ್ಕ ಬಟ್ಟಲ್ದಾಗ ಹಾಕಿಟ್ರೆ ಫ್ರಿಜ್ ಯಾವಾಗಲೂ ಕ್ಲೀನಾಗಿರುತ್ತೆ. ಆಮೇಲೆ ಸೋಡಾ ಪುಡಿ ಹಾಕಿಟ್ರೆ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತಾವಂತಾರ. ಹಂಗಾಗಿ ಫ್ರಿಜ್ ಒಳಗೆ ಯಾವಾಗಲೂ ಒಂದು ಚಿಕ್ಕ ಬೌಲ್ದಾಗ 1-2 ಸ್ಪೂನಷ್ಟು ಸೋಡಾ ಪುಡಿ ಹಾಕಿಟ್ರೆ ಫ್ರಿಜ್ಜು ಯಾವಾಗಲೂ ಕ್ಲೀನಾಗಿರುತ್ತೆ. ನಾವು ಫ್ರಿಜ್ ಆಫ್ ಮಾಡಿ ಒಂದಿನ ಫ್ರಿಜ್ ಆಫ್ ಮಾಡಿದ್ರೂ ಸ್ಮೆಲ್ ಬರೋದಿಲ್ಲ. ಹಾಗಾಗಿ ಸೋಡಾ ಪುಡಿನ ಹಾಕಿಡೋದು ಮರಿಬೇಡ್ರಿ. ಇಲ್ಲಿ ಕಾಯಿಪಲ್ಯ ಎಲ್ಲ ಒಂದು 4 ಬಾಕ್ಸ್ ಒಳಗಿದ್ದು ರೀ ಕಾಯಿಪಲ್ಯ. ಹಂಗಾಗಿ ಕಾಯಿಪಲ್ಯ ಎಲ್ಲ ತೆಗ್ದೀನಿ. ಮತ್ತು ತಿರ್ಗಾ ನಾಳೆ ಅವನ್ನ ಆ 4 ಬಾಕ್ಸ್ನ ಮತ್ತೆ ನಾಳೆ ತೊಳಿಬೇಕಾಗಿತ್ತು. ಹಂಗಾಗಿ ಅವನ್ನ ಇವಾಗಲೇ ತೊಳೆದಿಟ್ಟೆ. ಇಲ್ಲ ಇನ್ನು ಒರೆಸ್ಬೇಕು. ಸ್ವಲ್ಪ ನೀರು ಬಿದ್ದಷ್ಟು ಅಷ್ಟೇ ಒರೆಸೀನಿ. ಪ್ಯಾನ್ ಹಾಕೀನಿ, ಎಷ್ಟು ಆರುತ್ತೆ ಅಷ್ಟು ಆರಲಿ. ಈಗ ಇಲ್ಲಿ ಹೊರಗಡೆ ಮಳೆ ಸಹ ನಿಂತೈತಿ. ಮಳೆ ನಿಂತಿಂದ ಇಲ್ಲೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂತಂದು ಹೊರಗಡೆನೇ ಇಟ್ಟೀನಿ. ಒಳಗಡೆ ತಿಕ್ಕಬೇಕಂದ್ರೆ ಕುಂತು ತಿಕ್ಕಕ್ಕಿಲ್ರಿ. ಹಂಗಾಗಿ ಸಿಂಕ್ ತಲೆ ನಿಂತ್ಕೊಂಡೇ ಕ್ಲೀನ್ ಮಾಡಬೇಕು. ಆಮೇಲೆ ಗ್ಯಾಸಿನ ಕಟ್ಟಿ ಎಲ್ಲ ಮತ್ತೆ ನೀರಾಗಿರುತ್ತೆ. ಮತ್ತೆ ತಿರ್ಗಾ ಅದು ಗ್ಯಾಸ್ ಸಹ ಒರೆಸ್ಬೇಕು. ಹಂಗಾಗಿ ಬೇಡ ಹೊರಗಡೆನೇ ಕ್ಲೀನ್ ಮಾಡಿದ್ರಾಯ್ತು ಅಂತಂದು ಹೊರಗಡೆನೇ ಇಟ್ಟೀನಿ. 2 ಬಕೆಟ್ ನೀರಾದರೆ ಕ್ಲೀನಾಗಿ ಹೋಕ್ಕವ. ಅದಕ್ಕೆ ಹೊರಗಡೆ ಇಟ್ಟೀನಿ. ಮಳೆ ಸಹ ನಿಂತೈತಿ, ಕಾಣಿಸ್ತೈತೆ ಅನ್ಕೊಂತೀನಿ. ಮಳೆ ಎಲ್ಲ ನಿಂತೈತಿ. ಟೈಮ್ ಬಂದು 4:15 ಆಗೈತಿ. ಇವಾಗ ನಮ್ಮ ಸಾನ್ವಿ ಸಹ ಬರ್ತಾಳೆ. ನಮ್ಮ ಸಾನ್ವಿ ಬಂದಿಂದ ಅಕ್ಕಿಗೆ ತಿನ್ನೋಕೆ ಏನಾದರೂ ಬೇಕು. ತಿನ್ನೋಕೆ ಸದ್ಯಕ್ಕೆ ಅಕ್ಕಿಗೆ ಮೂಂಗ್ ದಾಲ್ ಮಾಡಿದ್ವಿ, ಅದು ಐತಿ. ಸ್ವಲ್ಪ ಟೊಮೊಟೊ ಸ್ನ್ಯಾಕ್ಸ್ ಮಾಡಿದ್ದೈತಿ. ಆಮೇಲೆ 6 ಗಂಟೆ ಆದಮೇಲೆ 5:30-6 ಗಂಟೆ ಆದಮೇಲೆ ಇಲ್ಲಿ ಗೋವಿನ ಜೋಳ ತಂದೀವಲ್ರಿ, ಆ ಗೋವಿನ ಜೋಳದ್ದು ಸ್ನ್ಯಾಕ್ಸ್ ಮಾಡಿದ್ರತ್ತು ಅಷ್ಟೊತ್ತಿ ನಮ್ಮ ಮನೆಯವ್ರೂ ಬರ್ತಾರೆ. ಇವಾಗ ಮಾಡಿದ್ರಂದ್ರೆ ಮತ್ತೆ ನಮ್ಮ ಮನೆಯವ್ರು ಬಂದಿದ್ದು ತಿರ್ಗಾ ಮತ್ತೆ ಬಿಸಿ ಮಾಡಬೇಕಾಗುತ್ತೆ. ಹಂಗಾಗಿ ಬೇಡ, ಅವ್ರು ಬಂದಿಂದನೇ ಮಾಡಿದ್ರಾಯ್ತು ಅಂತಂದು ಬಿಟ್ಟಿನಿ. ಇದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಾಂಡೆ ಸಹ ಅದಾವ. ಬಾಂಡೆ ಎಲ್ಲ ತಿಕ್ಕಿ ಕಸ ಹುಡುಗಿ ಮುಖ ತಗೊಂಡು ದೀಪ ಹಚ್ಚಕ್ಕೆ ಟೈಮ್ ಆಗೇ ಬಿಡುತ್ತೆ. ಹೀಗಾಗಿ ಅವಾಗ ಸ್ನ್ಯಾಕ್ಸ್ ಮಾಡ್ತೀನಿ. ಸ್ನ್ಯಾಕ್ಸ್ ಮಾಡೋದು ಈ ವಿಡಿಯೋದಾಗ ಶೇರ್ ಮಾಡಿದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಸಪ್ರೇಟಾಗಿ ಸ್ನ್ಯಾಕ್ಸ್ ಮಾಡಿದ್ದು ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ನೋಡಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಾಗಿ ಒಳ್ಳೆ ತಿರ್ಗಾ ಬಾಕ್ಸ್ ಹಾಕಿಟ್ಟಿನಿ. ಇದು ಸ್ವಲ್ಪ ಇದು ಡಬ್ಬಿ ಒಳಗೆ ಹಾಕ್ಬೇಕನ್ನೇ ರೀ. ಡಬ್ಬಿ ಒಳಗೆ ಹಾಕಲಿಲ್ಲ, ಯಾಕಂದ್ರೆ ಮನ್ಯಾಗ ಡಬ್ಬಿನ ಭಾಳ ಆಗ್ಬಿಟ್ಟವ. ಹಂಗಾಗಿ 2 ಡಬ್ಬಿ ಒಳಗೆ ಹಾಕೋದಂತಂದು ಹಿಂಗೆ ಇರ್ತೀನಿ. ಮತ್ತು ಹೊರಗಡೆ ಡಬ್ಬಿ ಆಗಲ್ದಲ್ದ ಮತ್ತು ಫ್ರಿಜ್ ತುಂಬ ಸಹ ಡಬ್ಬಿ ಆಗ್ಬಿಡ್ತಾವ ಅಂತಂದು ಹಂಗಾಗಿ ಡಬ್ಬಿಯನ್ನು ಇಡಲಿಲ್ಲ. ಇದು ನಮ್ಮದು ನಿನ್ನೆ ಲೈಟ್ ಹೋಗ್ಬಿಡ್ತ್ರಿ. ಇದು ಫ್ರಿಜ್ಜು ಕ್ಲೀನ್ ಮಾಡಬೇಕಾದ್ರೆ ನಾವು ಎಷ್ಟು ಹುಷಾರ್ಲಿದ್ದ ಕ್ಲೀನ್ ಮಾಡ್ತೀವೋ ಅಷ್ಟು ಹುಷಾರ್ಲಿದ್ದ ನಾನು ಬಟನ್ ಆಫ್ ಮಾಡಿದ್ದೆ. ಆಮೇಲೆ ನಮ್ಮದು ಬಾತ್ರೂಮ್ ಬಟನು ಮತ್ತು ಈ ಫ್ರಿಜ್ಜಿನ ಬಟನು ಒಂದೇ ಕಡೆ ಐತಿ. ನಾನೇನು ಮಾಡೀನಿ, 2 ಬಟನ್ ಹಾಕ್ಬಿಟ್ಟೀನಿ. ಬಟನ್ ಹಾಕಿ ಅದು ಒಳಗಡೆ ಇಲ್ಲಿ ಕೆಳಗೆ ಒಂದು ವಯರ್ ಐತ್ರಿ, ಕಾಣಿಸಲ್ಲ. ಇಲ್ಲೊಂದು ಒಳಗೊಂದು ವಯರ್ ಐತಿ. ಆಮೇಲೆ ಇಲ್ಲಿ ಲೈಟಿಂದ ಒಂದು ವಯರ್ ಐತಿ. ಅದು ನೀರು ಹಾಕಿ ಕ್ಲೀನ್ ಮಾಡಬೇಕಾದ್ರೆ ಏನಾಗೈತೋ ಗೊತ್ತಿಲ್ಲ, ಇದು ಲೈಟ್ ಹೋಗ್ಬಿಡ್ತಿ. ಲೈಟ್ ಹೋಗಿಂದ ಫ್ರಿಜ್ಜ ನಿನ್ನೆ ಶಾರ್ಟ್ ಹೊಡ್ದಂಗೆ ಆಗಿಬಿಡ್ತ್ರಿ. ಅದು ನಾನು ಬಟನ್ ಬಂದ್ ಮಾಡೇ ಇಲ್ಲಲ್ಲ, ಆ ಥರ ಶಾರ್ಟ್ ಹೊಡಿತದು. ಹಂಗಾಗಿ ನಂತರ ಯಾರೂ ತಪ್ಪು ಮಾಡಬೇಡ್ರಿ. ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ
ಹುಷಾರಾಗಿ ನೋಡ್ಕೊಂಡು ಕ್ಲೀನ್ ಮಾಡಿರಿ. ಹಂಗಾಗಿ ಇದು ಶಾರ್ಟ್ ಹೊಡೆದಿಂದ ಎಷ್ಟೊತ್ತು ಈ ಕೈ ಬಲ್ಗೈ ಇದು ಕೈ ಒಂಥರ ನೀನೆ ಇದು ಶಾರ್ಟ್ ಹೊಡೆದಿಂದ ಇದು ಕೈ ಒಂಥರ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿತ್ತು ರೀ. ನಮ್ಮ ಮನೆಗೆ ಹೇಳಿದ್ರೆ ಬೈತಾರಂತಂದು ಅವ್ರು ಏನೂ ಹೇಳಿಲ್ಲ. ಆಮೇಲೆ ಹೋಗಿ ನೋಡಿದೆ ಬಟನ್ನು ಆನ್ ಮಾಡಿನೆಲ್ಲ ಸ್ವಿಚ್ಚಲ್ಲಿ ಕಿತ್ತಿದ್ರೆ ಆಯ್ತಂತಂದು ಸ್ವಿಚ್ ಕಿತ್ತಕ್ಕೆ ಹೋಗ್ತೀನಿ. ಸ್ವಿಚ್ ಕಿತ್ತೋದೆಲ್ಲ ಬಟನನ್ನು ಆನ್ ಮಾಡಿಬಿಟ್ಟಿನಿ. ಹಂಗಾಗಿ ಅದು ಶಾರ್ಟ್ ಹೊಡೆದಿದ್ದು. ಈ ಥರ ಯಾರೂ ತಪ್ಪು ಮಾಡಬೇಡ್ರಿ. ನಂತರ ಸ್ವಿಚ್ಚು ಅದ್ರೊಳಗೆ ಹಾಕಿ ಇದು ಮಾಡೋಕ್ಕಿಂತ ಸ್ವಿಚ್ಚೇ ತೆಗೆದು ಬಿಡ್ರಿ. ಸ್ವಿಚ್ ತೆಗೆದು ಫ್ರಿಜ್ ಕ್ಲೀನ್ ಮಾಡಿರಿ. ಕರೆಂಟ್ ಜೊತೆ ಆಟ ಆಡೋದು ಒಳ್ಳೇದಲ್ಲಲ್ರಿ. ನೋಡಿ ಹೊರಗಡೆ ಇವು ನಡೆಸಿವಲ್ಲ, ಇದು ಈ ಥರ ಹಿಂದ್ಗಡೆ ಈ ಥರ ಒಂದು ಸಣ್ಣದು ಈ ಥರ ಉಕ್ಸ್ ಪಟ್ಟಿ ಥರ ಕೊಟ್ರ. ಗಮ್ ಮಾತ್ರ ತುಂಬ ಗಟ್ಟಿಯಾಗೈತ್ರಿ. ನಮ್ಮ ಸಾನ್ವಿ ದಿನಕ್ಕೆ ಎಷ್ಟು ಸಾರಿ ಕಿತ್ತಾಳೋ ಎಷ್ಟು ಸಾರಿ ಹಚ್ತಾಳೋ ಗೊತ್ತಿಲ್ಲ, ಆದರೂ ತುಂಬಾ ಗಟ್ಟಿಯಾಗ್ಯದವ. ಆಮೇಲೆ ವುಡನ್ ನಾವು ಹಿಂದ್ಗಡೆನೂ ತುಂಬ ಗಟ್ಟಿಯಾಗ್ಯದವ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗದವ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.